ಭಾರತದ ಇತಿಹಾಸದಲ್ಲಿ ಜಾತಿಗಳ ಲೆಕ್ಕಾಚಾರ ಪಟ್ಟಿ ಮಾಡಿದ್ರೆ ಕುರುಬ ಸಮಾಜವು ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿಯೂ ವಿವಿಧ ಹೆಸರುಗಳಿಂದ ಗುರುತಿಸಿಕೊಳ್ಳುತ್ತದೆ. ಕರ್ನಾಟಕಕ್ಕೆ ಬಂದರೆ ಕುರುಬ ಸಮಾಜವೆಂದರೆ ತಕ್ಷಣ ನೆನಪಿಗೆ ಬರುವುದು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕ, ಸ್ವತಂತ್ರ ಸೇನಾನಿಯಾದ ಸಂಗೊಳ್ಳಿ ರಾಯಣ್ಣ ಮತ್ತು ಭಕ್ತ ಕನಕದಾಸರು. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರಬಂಧಮಾನಕ್ಕೆ ಬಂದವರಲ್ಲಿ ಶ್ರೀ ಸಿದ್ದರಾಮಯ್ಯ ಇನ್ನೂ ಹಲವು ನಾಯಕರು ಗುರುತಿಸಿಕೊಳ್ತಾರೆ. ಅಂತಹ ಕುರುಬ ಸಮಾಜದಲ್ಲಿ ಸಮಾಜದ ಏಳಿಗೆಗೆ ಸಾವಿರಾರು ಕುರುಬ ಸಂಘಟನೆಗಳು ಸ್ಥಾಪನೆಯಾಗಿ ಕಂಡು ಕೇಳರಿಯದ ರೀತಿಯಲ್ಲಿ ಕಣ್ಮರೆಯಾಗಿವೆ. ಆದರೆ ಮೈಸೂರು ರಾಜ್ಯದ ಕಾಲದಲ್ಲಿ ಹಿಂದುಳಿದ ವರ್ಗಗಳ ನಡೆಸಿದಂತಹ ಹೋರಾಟದ ಫಲವಾಗಿ 1923ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೈಸೂರು ಪ್ರದೇಶ ಕುರುಬರ ಸಂಘವು 2023ಕ್ಕೆ 100 ವರ್ಷಗಳ ಶತಮಾನೋತ್ಸವವನ್ನು ಕೂಡ ಆಚರಿಸಿದೆ. ಆದರೆ ಕಳೆದ 100 ವರ್ಷಗಳಲ್ಲಿ ಮೈಸೂರು ಕುರುಬ ಸಂಘವಾಗಿದ್ದ ಈ ಸಂಘವು ಕರ್ನಾಟಕ ಪ್ರದೇಶ ಕುರುಬ ಸಂಘವಾಗಿದೆ. ತನ್ನ ಹೆಸರನ್ನ ಮಾತ್ರ ಬದಲಾಯಿಸಿದೆ ಹೊರತು ತನ್ನಲ್ಲಿ ಮತ್ತು ತನ್ನ ಸಂಘದಲ್ಲಿ ಬದಲಾವಣೆ ಮಾಡುವ ಮನಸ್ಸು ಮಾಡಲಿಲ್ಲ. ಎಸ್ಟಿ ಮೀಸಲಾತಿ ಹೋರಾಟದ ಜವಾಬ್ದಾರಿಯನ್ನ ಹೆಗಲಿಗೆ ಯಾಕೆ ತೆಗೆದುಕೊಂಡಿಲ್ಲ? ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಕುರುಬ ಸಂಘದ ವತಿಯಿಂದ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ನಡೆಸುತ್ತಿದ್ದೀರಿ? ಅವುಗಳಲ್ಲಿ ಪ್ರಸ್ತುತ ಎಷ್ಟು ಹಾಸ್ಟೆಲ್ ಚಾಲ್ತಿಯಲ್ಲಿದೆ? ಎಷ್ಟು ಬಂದ್ ಆಗಿವೆ? ಬಂದಾಗಲು ಕಾರಣವೇನು? ಸ್ಪಷ್ಟವಾಗಿ ಉತ್ತರ ಕೊಡಿ. ಮೇಲ್ನೋಟಕ್ಕೆ ನಿಮ್ಮ ವಿಚಾರಗಳು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಬೆಂಬಲ ನೀಡುತ್ತೀರಿ. ಆದರೆ ಈಶ್ವರಪ್ಪ ಎಚ್ ವಿಶ್ವನಾಥ್ ಅವರಿಗೆ ಬೆಂಬಲವನ್ನ ಯಾಕೆ ನೀಡ್ತಾ ಇಲ್ಲ ಮತ್ತು ಯಾಕೆ ನೀಡಿಲ್ಲ? ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಕುರುಬ ಸಮುದಾಯದ ಮೊದಲ ಹಂತದ ನಾಯಕರಿಗೆ ಅನ್ಯಾಯವಾದಾಗ ಎಷ್ಟು ಬಾರಿ ಹೋರಾಟ ಮಾಡಿದ್ದೀರಿ? ಎಷ್ಟು ಬಾರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದೀರಿ? ಅಖಂಡ ಹಾಲುಮತ ಕುರುಬ ಸಮುದಾಯದ ಮೂಲ ಗುರುಪೀಠ ಇರುವುದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರು. ಇಲ್ಲಿಗೆ ನಿಮ್ಮ ಕೊಡುಗೆ ಏನು? ಸರೂರು ಅಭಿವೃದ್ಧಿಯನ್ನ ಯಾಕೆ ಮಾಡಿಲ್ಲ? ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಫೈಲ್ ಕೇಂದ್ರ ಸರ್ಕಾರದ ಹಂತದಲ್ಲಿ ಕೊಳಿತಾ ಇದೆ. ಇದರ ಬಗ್ಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ? ಕಾಡು ಕುರುಬ, ಜೇನು ಕುರುಬ ಸಮುದಾಯದ ಎಷ್ಟು ಜನ ನಾಯಕರನ್ನ ನೀವು ಬೆಳೆಸಿದ್ದೀರಿ? ಎಷ್ಟು ಹಾಡಿಗಳಿಗೆ ಭೇಟಿ ನೀಡಿದ್ದೀರಿ? ರಾಜ್ಯದಲ್ಲಿ 15 ಎಸ್ಟಿ ಎಂಎಲ್ಎ ಕ್ಷೇತ್ರಗಳಿವೆ. ಆದರೆ ಎಸ್ಟಿ ಪಟ್ಟಿಯಲ್ಲಿ ಇರುವ ಒಬ್ಬರೇ ಒಬ್ಬ ಕುರುಬ ಶಾಸಕ ಇಲ್ಲ. ಇದರ ಬಗ್ಗೆ ಇಷ್ಟು ವರ್ಷ ಯಾಕೆ ನೀವು ಯೋಚನೆ ಮಾಡಿಲ್ಲ? ವಿಜಯಪುರ, ಬೆಳಗಾವಿ, ಯಾದಗಿರಿ, ರಾಯಚೂರು, ಕಲಬುರಗಿ, ಬೀದರ್ ಇನ್ನಿತರ ಜಿಲ್ಲೆಗಳಲ್ಲಿ ಕುರುಬರೇ ಬಹು ಸಂಖ್ಯಾತರಿದ್ದರೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಒಬ್ಬರಿಗೂ ಕೂಡ ಪಕ್ಷಗಳಿಂದ ಟಿಕೆಟ್ ಸಿಕ್ಕಿಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದೀರಾ ನೀವು? ಕಾರಣ ಹಾಗೂ ಪರಿಹಾರ ಹುಡುಕಿದ್ದೀರಾ? ಕುರುಬ ಸಮುದಾಯದ ವ್ಯಕ್ತಿ ಯಾವುದೇ ಪಕ್ಷ ಅಥವಾ ಪಕ್ಷೇತರವಾಗಿ 224 ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಎಂಎಲ್ಎ ಅಥವಾ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ನಿಮ್ಮ ಸಂಘದಿಂದ ಎಷ್ಟು ಬಾರಿ ಬೆಂಬಲ ನೀಡಿದ್ದೀರಿ? ರಾಜ್ಯದ 3ನೇ ಅತಿದೊಡ್ಡ ಸಮುದಾಯದ ಕುರುಬರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿಸುವಲ್ಲಿ ನೀವು ಯಾಕೆ ವಿಫಲರಾಗಿದ್ದೀರಿ? ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಆಚರಣೆ ಮಾಡುವ ಆದೇಶ ಮಾಡಿಸುವಲ್ಲಿ ಯಾಕೆ ವಿಫಲರಾಗಿದ್ದೀರಿ? ಹಾಲುಮತದ ಕಾಶಿ ಎಂದು ಕರೆಯಲ್ಪಡುವ ಹುಲಜಂತಿ ಮಾಳಿಂಗರಾಯ ದೇವಸ್ಥಾನ ಹಾಗೂ ಯಾದಗಿರಿ ಜಿಲ್ಲೆಯ ಮಾಲಹಳ್ಳಿ ಮಾಳಿಂಗರಾಯ ದೇವಸ್ಥಾನಕ್ಕೆ ಕೊಡುಗೆ ಏನು? ಕುರುಬರ ಪೀಠ, ರಂಭಾಪುರಿ ರೇವಣಸಿದ್ದರ ಪೀಠ ಅನ್ಯ ಸಮುದಾಯದ ಪಾಲಾಗಿದೆ. ಅದರ ಸುಪರ್ದಿಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ? ಗೊಲಗೇರಿ ಕುರುಬ, ಗೊಲ್ಲಾಳೇಶ್ವರ ದೇವಸ್ಥಾನ ಅನ್ಯ ಸಮುದಾಯದ ಪಾಲಾಗಿದೆ. ಅದರ ಬಗ್ಗೆ ನಿಮ್ಮ ಕ್ರಮವೇನು? ಮುಖ್ಯಮಂತ್ರಿ ಹುದ್ದೆಯನ್ನೇ ತ್ಯಜಿಸಿದ ಮೇರು ನಾಯಕ, ಹೈದರಾಬಾದ್ ಕರ್ನಾಟಕ ಗಾಂಧಿ ಕೋಲೂರು ಮಲ್ಲಪ್ಪನವರ ಸ್ಮಾರಕ ಇರಲಿಲ್ಲ. ಕಲುಷಿತ ವಾತಾವರಣದಲ್ಲಿ ಪುಟ್ಟ ಸಮಾಧಿ ಇತ್ತು. ಅದರ ಬಗ್ಗೆ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ? ಅನಂತರ ನಮ್ಮ ಸಮುದಾಯದವರಾದ ಹಾಗೂ ನಿವೃತ್ತ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಆಗಿದ್ದ ಶ್ರೀ ವಿ ಶಂಕರ್ ಐಎಎಸ್ ರವರ ಸುಪುತ್ರ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ನಿಖಿಲ್ ವಿ ಶಂಕರ್ ರವರು ತಮ್ಮ ಸ್ವಂತ ಹಣದಲ್ಲಿ ಯಾದಗಿರಿ ನಗರದಲ್ಲಿ ಕೋಲೂರು ಮಲ್ಲಪ್ಪನವರ ಸ್ಮಾರಕ ನಿರ್ಮಿಸಿ ಅವರಿಗೆ ಗೌರವ ಸಮರ್ಪಿಸಿದ್ದಾರೆ. ಆದರೆ ಪ್ರದೇಶ ಕುರುಬರ ಸಂಘ ಎಂದಾದರೂ ಇವರನ್ನ ಪ್ರಶಂಸೆ ಮಾಡಿದ್ದೀರಾ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೆಂಪಯ್ಯ ಐಪಿಎಸ್ ಮತ್ತು ವಿ ಶಂಕರ್ ಐಎಎಸ್ ಅವರಂತಹ ದಿಟ್ಟ, ದಕ್ಷ, ಧೈರ್ಯವಂತ ಅಧಿಕಾರಿಗಳು ಹಿಂದೆ ಬಂದಿಲ್ಲ. ಇವರಿಬ್ಬರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರ. ಇವರು ನಮ್ಮ ಕುರುಬ ಸಮಾಜದಲ್ಲಿ ಹುಟ್ಟಿರುವುದೇ ನಮಗೆ ಹೆಮ್ಮೆ. ಆದರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಎಂದಾದರೂ ಇವರನ್ನ ಸ್ಮರಿಸುತ್ತಾರಾ? ಕುರುಬ ಸಮಾಜದ ದಿಟ್ಟ ಮಹಿಳೆ, ಸಮಾಜಪರ ಚಿಂತಕರು, ಪ್ರಗತಿಪರ ಹೋರಾಟಗಾರರು,
ಉತ್ತಮ ಲೇಖಕಿ ಮತ್ತು ವಾಗ್ಮಿ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ಮಲ್ಲಿಕಾ ಘಂಟಿಯವರನ್ನ ಎಂಎಲ್ಸಿ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯಾಕೆ ಮನವಿ ಸಲ್ಲಿಸಲಿಲ್ಲ? ಕುರುಬ ಸಮುದಾಯದ 3ನೇ ಹಂತದ ಯುವ ನಾಯಕರೆಂದೇ ಗುರುತಿಸಿಕೊಂಡಿರುವ ಯತೀಂದ್ರ ಸಿದ್ದರಾಮಯ್ಯ, ರವಿಶಂಕರ್, ಅಮಿತ್ ದೇವರಹಟ್ಟಿ, ಕಾಂತೇಶ ಈಶ್ವರಪ್ಪ, ಭೀಮಸೇನ ಚಿಮ್ಮನಕಟ್ಟಿ, ನಿಖಿಲ್ ವಿ ಶಂಕರ್, ಐಶ್ವರ್ಯ ಮಹದೇವ, ವಿನೋದ್ ಆಸುಟಿ, ಕೆ ಕರಿಯಪ್ಪ, ವಿನಯ್ ಕುಮಾರ್, ಆನೇಕಲ್ ದೊಡ್ಡಯ್ಯ, ಎಂಟಿಬಿ ಪುರುಷೋತ್ತಮ್ ಇವರೆಲ್ಲರನ್ನ ಒಂದೇ ವೇದಿಕೆ ಮೇಲೆ ಕರೆತಂದು ಶಕ್ತಿ ಹಾಗೂ ಒಗ್ಗಟ್ಟು ಪ್ರದರ್ಶಿಸಿ ಇವರೆಲ್ಲರಿಗೂ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿ ಸಮಾಜವನ್ನ ಕಟ್ಟುವ ಕೆಲಸ ಮುಂದಾದರೂ ಈ ಕರ್ನಾಟಕ ಪ್ರದೇಶ ಕುರುಬ ಸಂಘ ಮಾಡ್ತಾರಾ? ರಾಜ್ಯದಲ್ಲಿ ಎಸ್ಟಿ ಪಟ್ಟಿಯಲ್ಲಿ ಇರುವ ಕುರುಬರನ್ನ ಜೇನುಕುರುಬ, ಕಾಡು ಕುರುಬ, ಗೊಂಡ, ರಾಜಗೊಂಡ, ಕಾಟು ನಾಯಕನ್ ಮುನ್ನೆಲೆಗೆ ತರುವಲ್ಲಿ ನೀವು ಏನು ಪಾತ್ರವನ್ನ ವಹಿಸಿದ್ದೀರಿ? ರಾಜ್ಯದ ಮೂಲೆ ಮೂಲೆಯಿಂದ ವಿದ್ಯಾಭ್ಯಾಸಕ್ಕಾಗಿ ಬರುವ ವಿದ್ಯಾರ್ಥಿ ನಿಲಯಗಳನ್ನ ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀರಾ? ದಾನಿಗಳು ನೀಡಿದ ವಸ್ತುಗಳನ್ನ ಸಹ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೆ ಅವುಗಳನ್ನು ಕೂಡ ಹಾಳು ಮಾಡಿದ್ದೀರಾ ನೀವು? ಈ ತರಹ ಪ್ರಶ್ನೆಗಳನ್ನ ಮಾಡ್ತಾ ಹೋದ್ರೆ ಬರೆಯಲು ಪುಟಗಳೇ ಸಾಲೋದಿಲ್ಲ. ಇನ್ನಾದರೂ ನೀವು ನಿಷ್ಕ್ರಿಯರಾಗದೆ ಕಾರ್ಯ ಪ್ರವೃತ್ತರಾಗಿ ಎಂದು ಅಖಂಡ ಕುರುಬ ಸಮುದಾಯ ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೆ. ಮುಗ್ಧ ಕುರುಬರಿಗೆ ಮೋಸ ಮಾಡಿ ಉದ್ಧಾರ ಆದವರು ಇತಿಹಾಸದಲ್ಲಿ ಉಳಿದಿಲ್ಲ. ಎಚ್ಚರ ಎಚ್ಚರ ಎಚ್ಚರ. ಜೈ ರೇವಣ ಸಿದ್ದೇಶ್ವರ, ಜೈ ಬೀರದೇವ, ಜೈ ರಾಯಣ್ಣ, ಜೈ ಕನಕ. ಇಂತಿ ನಿಮ್ಮ ಎಚ್ಚೆತ್ತ ಸಾಮಾನ್ಯ ಕುರುಬ. ಧನ್ಯವಾದಗಳು.